ಅಮ್ಮ 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 ಬಾರಮ್ಮ ಇಲ್ಲೇ. ಅಯ್ಯೋ ಯಾಕಪ್ಪ ಬಂಗಾರ, ಯಾಕಮ್ಮ ಚಿನ್ನ ಅಳ್ತಾ ಇದೀಯಾ? ಯಾಕಪ್ಪ? ಅಮ್ಮ ಅಮ್ಮ ಅವ ಅಕ್ಕಯ್ಯ ರೇಖಾಕಯ್ಯ ನನ್ನ ಸ್ಯಾಂಬವ ಎಂಬುತ್ ನೋಡಮ್ಮ. ಅಲ್ಲಿ ಎಲ್ಲರೂ ಕೂಕೊಂಡವ್ರು, ಪವಿತ್ರ ಕಯ್ಯ ರಾಜೇಶ್ವರ ಕಯ್ಯ ಎಲ್ಲ ಬೇಡಿ ಸುತ್ತ ಕೂಕೊಂಡವ್ರೆ. ಅಲ್ಲಿ ಬಂದು ಹಂಗೊಮ್ತೈತೆ ನೋಡಮ್ಮ. ಅವ ಅಕ್ಕಯ್ಯ ಸ್ಯಾಂಬವ ಎಂಬುತ್ತೆ. ಅಲ್ಲ ಅವಳಿಗೆ ಗೊತ್ತಿಲ್ವಂತೆ, ಅದೇ ಬೇಕಲ್ಲ ಒಮ್ತಾಳ ಅವಳು. ರೇಖಿ ಒಳ್ಳೆಳಲ್ಲ ಅವಳು. ನಡಿಲಿ ಕೇಳೋಣ. ಅವಳ ಅತ್ತೆ ಮತ್ತು ಅವಳು ಗಂಟುಗಳ್ಗೆ ಹಂಗಾಗಿರೋದು. ಅವ್ನು ಬೇಡ ಅಂದಂಗೆಲ್ಲ ಆಗ್ಲಲ್ಲ ಯಾಕಂಗಂತಾಳೆ? ನಾನು ಎಲ್ಲ ನಮ್ಮ ಕೆರೆಗಳೆಲ್ಲ ಅಂಬೋದು ಗೊತ್ತಾಗಲ್ವ ಅವಳಿಗೆ? ಯಾಕಂಗನ್ಬೇಕು ಸ್ಯಾಂಬಾವಿ ಅಂತ? ನಿನ್ನ ಹೆಸರು ಸ್ಯಾಂಬಾವಿನೇ ಅಂತೈತೆ. ಗಿರ್ಜಿಂಬೆ ಕಣಕ ನನ್ನ ಹೆಸರು. ನನ್ನ ಸ್ಯಾಂಬಾವಿ ಅಂತ ಕರಿಬೇಡ, ನನ್ನ ಹೆಸರು ಗಿರ್ಜಿಂಬೆ ಅಂತ ಹೇಳಿರೆ ಇಲ್ಲ ನಿನ್ನ ಹೆಸರು ಸ್ಯಾಂಬಾವಿ, ನಾನು ಹಂಗೆ ಕರಿತಿತ್ತು ಸಣ್ಣ ಹುಡುಗಿ ಇದ್ದಾಗ ಅಂತ ಹೇಳ್ತೈತೆ. ಹೋಗಿ ಬಯ್ಯೋ ಹೋಗ ಅಕ್ಕ. ಇನ್ನು ನನಗೆ ಹಂಗೇನೆ ಸ್ಯಾಂಬಾವಿ ಅಂದರೆ ಒಂಥರ ಅನಿಸುತ್ತೆ. ಸ್ಯಾನಕ್ಕಿಲ್ಲ ಸ್ಯಾಂಬಾವಿ ಹೆಸರು. ತಡಿ ಹೋಗಿ ಸರಿಯಾಗಿ ಬೈದು ಬರ್ತೀನಿ. ಏನೇ ರೇಕಮ್ಮ ನಮ್ಮ ಹುಡುಗಿ ನೀನು ಹಂಗೆ ಅನುಭವ್ರಿ ಅಂತ ಹೇಳಿ ಸರಿಯಾಗಿ ಬೈದು ಬರ್ತೀನಿ. ಇನ್ನೊಂದು ಸರಿಯಾಗಿ ಮಾತಾಡಿಸ್ಬೇಕು, ಇಲ್ಲ ಮಾತಾಡಿಸ್ಲಿಲ್ಲ ಅಂದರೆ ಅವಳೇ ಇದ್ಲು ಅತ್ತೆ ಮತ್ತು ಅವಳುಗಳು ಗಂಡುಗಂಗೆ ಆಗಿರೋದು. ಕೆಲಸ ಇಲ್ದಲೆ ನೀವು ಹೊಲಿತಿರೋದು ಅವ್ನ ಗಂಡ. ಅವಳು ಹಂಗೆ ಮತಿ ಇಲ್ಲದ್ದು ಆಗಲ್ಲ. ಸುಮ್ಮನೆ ಅವಳ ಕೈಲೇ ಏನು ಕೆಲಸ ಮಾಡೋಕ್ಕಾಗಲ್ಲ, ಏನಿಲ್ಲ. ಸೆನಕ್ಕಿರೋದು ನೋಡಿ ಒಟ್ಟುರ್ಕಂತಾಳ ಅವಳು. ಯಾಕಂದರೆ ನೀನು ಸೆನಕ ಇದ್ದಲ್ಲಮ್ಮ, ಅದಕ್ಕೇನೆ ನೀನು ನೋಡಿರಿ ಒಟ್ಟುರಿ ಅವಳಿಗೆ ರೇಖಮ್ಗೆ. ನೀನು ಕೆಲ್ಸಕ್ಕೆ ಹೋಗಲ್ಲ, ನಿಮ್ಮ ಅಣ್ಣರೆಲ್ಲ ಸಾಕ್ತಾರೆ ಅಂತ ಒಟ್ಟುರ್ಕಂಬತ್ ನಾನು ನೋಡಿ. ನಡಿ ಕೇಳೋಣ ಅದೇಲಿ ನಮ್ಮ ಹುಡುಗಿನ ನಾನು ಹಂಗೆ ಅಂದ್ಬೋದೆ ನೀನು ಅಂತ ಕೇಳ್ತೀನಿ. ನೀನು ಇನ್ನು ಇವತ್ತೇ ಅಂದಿಂದೀಯಾ ನೋಡಿ, ಇವತ್ತೇ ಲಾಸ್ಟ್ ಅಂತ ಹೇಳ್ತೀನಿ. ನಡಿಲಿ ಸರಿಯಾಗಿ ಬೈತೀನಿ. ಬೈದ್ರೆ ಮತ್ತೆ ಇನ್ನೊಂದು ಪಟ್ಟು ಹಂಗಂಬಲ್ಲ, ರೂಜ್ ಕೊಟ್ರೆ ಅಷ್ಟೇ. ಯಾಕೆ ಹೇಳ್ತಾರೆ ಅನ್ಕೊಂಡಳು. ಬಾರಮ್ಮ ಇಲ್ಲಿ ಕೇಳೋಣ. ನಮ್ಗೆ ಗಿರ್ಜಿಂಬೆನ ಯಾಕೆ ಸ್ಯಾಂಬಾವಿ ಅಂತೀಯ ನೀನು? ಗಿರ್ಜಿಂಬಿದ್ದಂಗೈತೆ ನಮ್ಮ ಅಮ್ಮಣ್ಣಿ, ಗಿರ್ಜಿಂಬೆ ಅನ್ಬೇಕು ಅಂತೀನಿ. ಏನೇ ರೇಖಿ, ಹೇ ರೇಖಿ, ಏಂಟಿ ಏನೇ ನಿನಗೆ ಗೊತ್ತಾಗಲ್ಲಿ? ಓದಿದೀಯಾ ಬರ್ದಿದೀಯಾ? ನೀನೇನು ಮನುಷ್ಯಳ ಏನು? ಅಲ್ಲ ನಮ್ಮ ಹುಡುಗಿನ ಗಿರ್ಜಿಂಬೆ ಹಿಂಗಿರಂಗೆ ಹುಡುಗಿನ ಸ್ಯಾಂಬಾವಿ ಅಂತ ಹೇಳ್ತೀಯಲ್ಲಿ. ಆ ಹುಡುಗಿನ ಯಾಕಂಗೆ ಕರಿತೀಯ? ಅಯ್ಯೋ ಮುಂಚೆಗೆಲ್ಲ ನಾನು ಸಣ್ಣ ಹುಡುಗಿ ಇದ್ದಾಗ ಎಲ್ಲ ನಾ ಸ್ಯಾಂಬಾವಿ ಅಂತಿದ್ರಲ್ಲ, ಅದಕ್ಕೆ ನಾನು ಸ್ಯಾಂಬಾವಿ ಏನೋ ಅನ್ಕೊಂಡೆ. ನನಗೆ ಗೊತ್ತಿರಲಿಲ್ಲ ಗಿರ್ಜಿಂಬೆ ಅಂತ ಹೆಸರಿಕ್ಕಿರೋದು. ಇವತ್ತೇ ಲಾಸ್ಟ್ ನೋಡು. ಏನೋ ಇನ್ನೊಂದ್ಸತಿ ನನ್ನ ಸ್ಯಾಂಬಾವಿ ಅಂತ ಕರೆದ್ರೆ ನಮ್ಮ ಅಮ್ಮನ ಕರ್ಕೊಬತ್ತೀನಿ. ನೋಡು ಇವತ್ತೇ ಲಾಸ್ಟ್ ನಮ್ಮ ಹುಡುಗಿನ ನಂಗೆ ಅಂದ್ಗಿಂದೀಯ. ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ಚಿಂತೆಕಿಲ್ಲ ನಮ್ಮ ಹುಡುಗಿನ. ನೀನು ಹಂಗೆ ಅಂಬಕ್ಕೆ ಬರಬೇಡ. ನೀನು ಸರಿಯಾಗಿ ಮಾತಾಡ್ಸೋದು ಕಲಿ. ಗಿರ್ಜಿಂಬೆ ಅಂತ ಅಚ್ಚುಕಟ್ಟ ಕರಿಯೋದಾದ್ರೆ ಕರಿ, ಇಲ್ಲಾಂದ್ರೆ ನೀನು ಸ್ಯಾಂಬಾವಿ ಪಾಂಬಾವಿ ಎಂಬೋದಾದ್ರೆ ಕರಿಯಕ್ಕೆ ಬರಬೇಡ. ನಮ್ಮ ಹುಡುಗಿನ ಮಾತಾಡಿಸ್ಲೇಬೇಡ ನೀನು. ಅಯ್ಯೋ ಗೊತ್ತಿರಲಿಲ್ಲ ಅದಕ್ಕೆ ಏನೋ ಕರೆದೆ ಬಿಡತ್ಲ ಹೋಗ್ಲಿ. ಯಾಕೆ ನೀನು ಗಲಾಟೆ ಬಂದಿದೀಯ? ಗಲಾಟೆ ಬರೋದಲ್ಲ ಕಣೆ ಹೇಳೋದು. ನಾನೇ ನಿನ್ನ ಗಲಾಟೆ ಬಂದಿದ್ದೀನಿ. ಅಯ್ಯೋ ಶಿವನಿ, ನಾನು ಇವತ್ತು ಎತ್ಲಾಗೆದ್ದು ಈ ಹುಡುಗಿನ ಸ್ಯಾಂಬಾವಿನೋ ಏನೋ ಈ ಜಯಮ್ಮ ನನ್ನ ಮೇಲೆ ಗಲಾಟೆ ಬಂದವಳೆ. ಅಲ್ಲ ಮುಂಚೆಗೆಲ್ಲ ನಾನು ಸಣ್ಣ ಹುಡುಗಿದ್ದಾಗೆಲ್ಲ ಗೊತ್ತಿದ್ನಲ್ಲ ನಮ್ಮ ಅಜ್ಜಿ ಊರಿಗೆ, ಆವಾಗ ಇವ್ರನ್ನ ಸ್ಯಾಂಬಾವಿನೇ ಅಂತಿದ್ದು. ನೀ ಸ್ಯಾಂಬಾವಿ ಅಂಬಂಗಿಲ್ಲ, ಗಿರ್ಜಿಂಬೆ ಅನ್ಬೇಕು. ನನ್ನ ಮಗಳ ಹೆಸರು ಗಿರ್ಜಿಂಬೆ, ನಾನು ಗಿರ್ಜಿಂಬೆ ಇದ್ದಂಗೆ ಇನ್ನು ನನ್ನ ಮಗಳೂ ಗಿರ್ಜಿಂಬೆ ಇದ್ದಂಗೆ ಇದ್ದಾಳೆ ಅಂತ ಜಯಮ್ಮನ ಬಿಲ್ಡಪ್. ಅಯ್ಯೋ ಶಿವನಿ, ಹಂಗೇನೆ ನನ್ನ ಮೇಲೆ ಗಲಾಟೆ ಬಂದವಳೆ. ಹೆಂಗೆ ಬೇಕಾ ಹಂಗೆ ಅಂತಾಳೆ ಯಶಿವ್ನಿ. ನಮ್ಮ ಅಜ್ಜಿಗೆ ನಾನು ಈ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮ ಅಜ್ಜಿದ್ದು ಬೇಡ. ನೀವು ಸುಮ್ಮನಿರಲ್ಲ, ನೀವು ಇಲ್ಲ ಜಗಳ ತಂದ್ಕೊಂತೀರಾ. ಅದಕ್ಕೆ ಮತ್ತು ನೀವೆಲ್ಲ ದುಡ್ಕೊಂಡು ತಿಂದ್ರಿ ಎಂಬುದು ಅಂತ ಏನು ನಮ್ಮ ಅಜ್ಜಿ ಏನಿಲ್ಲ ಇವಾಗ. ಬಿಡು ಜಯಂತಿ, ಬಾಯ್ ಮಾಡಬೇಡ. ನನಗೆ ಗೊತ್ತಿರಲಿಲ್ಲ ಗಿರ್ಜಿಂಬೆ ಅಂತ ಹೆಸರಿಕ್ಕಿರೋದಿನ ಮೇಲಿಂದ ಗಿರ್ಜಿಂಬೆ ಅಂತಲೇ ಕರಿತೀನಿ. ನೋಡು ಇವತ್ತೇ ಅಂದಿರೋದು. ನಾನು ಬಿಡತ್ತ ಹೋಗ್ಲಿ ಅಂತ ಸುಮ್ಮನೆ ಆಗ್ತೀನಿ. ಇನ್ನೊಂದು ಪಟ ಏನಾನ ನನ್ನ ಮಗಳನ್ನ ನೀನು ಸ್ಯಾಂಬಾವಿ ಪಾಂಬಾವಿ ಅಂದರೆ ಸರಿ ಇರಲ್ಲ ನೋಡು. ನೆಟ್ಟಿಗೆ ಮಾತಾಡಿಸ್ಬೇಕು. ಅಲ್ಲಿ ಬಿಗಿ ಹಿಡ್ದು ಮಾತಾಡ್ಬೇಕು. ಯಾರನ್ನೇ ಆಗ್ಲೇಳು ಹೆಂಗೆ ಮಾತಾಡಿಸ್ಬೇಕು, ಏನು ಹೆಸ್ರು ಗೊತ್ತಿಲ್ಲ ಅಂದರೆ ಏನಮ್ಮ ನಿನ್ನ ಹೆಸ್ರು ಅಂತ ಇನ್ನೂ ಕೇಳಿ ತಿಳ್ಕ. ಆದ್ರೆ ಹಿಂಗಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ತಿಳ್ಕ. ನಮ್ಮ ಹುಡುಗಿ ಸ್ಯಾಂಬಾವಿ ಅಂತೇಳ್ಕೆ ನಮ್ಮ ಹುಡುಗಿ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಅವಳು ಬೇಜಾರಾದ್ರೆ ಉಂಬೋದೇ ಇಲ್ಲ. ನಮ್ಮ ಹುಡುಗರು ಬೈತಾ ಉಮ್ಲಿಲ್ಲ ಅಂದರೆ. ಅವಳೆ ಯಾಕೆ ಜಯಮ್ಮ ಗಲಾಟಿಗೆ ಬಂದವಳೆ? ಯಾಕೆ ಜಯಮ್ಮ, ಯಾಕೆ ನಮ್ಮ ರೇಖಮ್ಮನೆ ಆತ ಅಂತಾ ಇದೆಯಾ? ಅಲ್ಲ ಬಾ ರಂಗಕಯ್ಯ, ನೋಡಲ್ಲಿ ನಿಮ್ಮ ಮೊಮ್ಮಗಳು ನನ್ನ ಮಗಳನ್ನ ಗಿರ್ಜಿಂಬೆ ಎಂಬದ ಸ್ಯಾಂಬಾವಿ ಅಂತಾಳೆ. ಅಲ್ಲ ನೋಡು ಅದ್ಯಾಕೆ ಆಗ್ಲಲ್ಲ ಹಂಗನ್ಬೇಕು? ಯಾಕಮ್ಮ ರೇಖಾ ಸುಮ್ಮನೆ ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯ? ನೀನು ಮಾತಾಡ್ಸಕ್ಕೆ ಹೋಗ್ಬೇಡ ಹುಡುಗಿನ. ಅಜ್ಜಿ ನನಗೆ ಗೊತ್ತಿರಲಿಲ್ಲ. ಅವಾಗ ಬರ್ಬೇಕಾದ್ರೆ ಆಟ ಆಡಕ್ಕೆ ನಮ್ಮ ಜೊತೆ ಬರೋಳಲ್ಲ, ಅವಾಗೆಲ್ಲ ಇನ್ನು ಸಣ್ಣಳಲ್ಲ, ಅವ ಸ್ಯಾಂಬಾವಿ ಅಂತಲೇ ಅಂತಿದ್ವಲ್ಲ, ಅದಕ್ಕೆ ಹಂಗಂದೆ. ನೋಡಮ್ಮ ಅಕ್ಕ ತಿರುಗಿ ಸ್ಯಾಂಬಾವಿ ಮತ್ತೆ ಹಂಗಂದ್ಬೇಡ ಕಣೆ. ನೋಡ ನಮ್ಮ ಹುಡುಗಿ ಹೇಳ್ತಾಳೆ. ನೋಡ್ರಿ ರಂಗಕಯ್ಯ ಹೇಳು ನಿಮ್ಮ ಮೊಮ್ಮಗಳಿಗೆ ಒಂದಿಟ್ಟ. ಅಲ್ಲ ಸ್ಯಾಂಬಾವಿ ಅಂತಾಳಲ್ಲ, ಆಗ್ಲಲ್ಲ ನನ್ನ ಮಗಳನ್ನ ನಾವು ಗಿರ್ಜಿಂಬೆ ಅಂತ ಇಕ್ಕಿರೋದು. ನನ್ನ ಮಗಳು ಗಿರ್ಜಿಂಬೆ ಆಡದಂಗೆ ಆಡೋಕ್ಕೆ ಗಿರ್ಜಿಂಬೆ ಅಂತ ಇಕ್ಕಿರೋದು. ನೀನು ಸರಿಯಾಗಿ ಮಾತಾಡೋದು ಕಲಿ. ನಡಿಯ ಹೋಗೋಣ.
ಇವಳು ಇಲ್ಲಿದ್ರೆ ಆಗ್ಲಲ್ಲ ಅದೇ ಮಾತಾಡ್ತಾಳೆ ನಮ್ಮ ಹುಡುಗಿ. ಆ ಹುಡುಗಿಗೆ ಅದು ಹೆಸರು ಹೇಳಿದ್ರೆ ಅವಳಿಗೆ ಸಿಟ್ಟು ಬರುತ್ತೆ, ಅಳ್ತಾಳ ಹುಡುಗಿ. ಬಿಡಮ್ಮ, ನಾನೇ ಅಲ್ಲ ಹೇಳ್ತ ನಮ್ಮನಿ. ಅವಳಿಗೆ ಗೊತ್ತಿಲ್ಲ ಎಲ್ಲಾನ ಗಿರ್ಜಿಮ್ಮೆ ಅಂತ ಹೆಸರಿಕ್ಕಿರೋದು. ಸುಮ್ಮನಿರು. ಹೊಸ್ದಾಗಿ ನಾಮಕರಣ ಮಾಡಿದ್ರೇನು? ಹ್ಞೂ, ಮತ್ತೆ ಗ್ರ್ಯಾಂಡಾಗಿ ನಾಮಕರಣ ಮಾಡಿವಿ ನಾವು. ಗಿರ್ಜಿಂಬೆ ಅಂತ ಹೆಸರಿಕ್ಕಕ್ಕೆ ಒಬ್ಬಟ್ಟು ಮಾಡಿಸಿ ನಾವು ಮನೆ ತಗೆಲ್ಲ ಪೆಂಡಲ್ ಹಾಕ್ಸಿ ಮೈಕ್ ಹಾಕಿ ನಮ್ಮ ಮಾಡಿದ್ದು ನಾವು ನಾಮಕರಣ ಮಾಡಿದ್ದು. ಗಿರ್ಜಿಂಬೆ ಅಂತ ಹೆಸರು ಚೇಂಜ್ ಮಾಡಿ ನಾವು ನಾಮಕರಣ ಮಾಡಿದ್ದು. ಗೊತ್ತೇ ನಿನಗೆ? ಗೊತ್ತಿಲ್ಲದಕ್ಕೆ ನಿನಗೆ ಹಿಂಗೆಲ್ಲ ಮಾತಾಡ್ತೀವಿ. ಊರಾಗ ನಮ್ಮೂರಾಗ ಗೊತ್ತಿರೋರು ಯಾರು ಹಂಗಂತ ಕರೆಯಲ್ಲ, ಎಲ್ಲ ಗಿರ್ಜಿಂಬೆ ಅಂತಲೇ ಕರೆಯೋದು. ಅಲ್ಲ, ನನಗೆ ಗೊತ್ತಿರಲಿಲ್ಲ. ಇನ್ನೊಂದ್ಸತಿ ಅಂಬಲ್ ಬಿಡು ಇವಳೆ. ಗಿರ್ಜಿಂಬೆ ಅಂತಲೇ ಕರಿತೀನಿ. ನೋಡಿ ಅಮ್ಮ, ಇವಳಿದ್ ನೋಡಿ ಇನ್ನೊಂದ್ಸತಿ ಹಂಗೆ ಅಂಬಲ್ಲ. ಅಲ್ಲ ಕಣೆ ಅಮ್ಮನಿ, ಯಾಕೆ ಮಾತಾಡ್ಸೋಕೆ ಹೋಗ್ತೀಯ ಪಿಳ್ಳೆನ? ಅದು ಒಳ್ಳೇದಲ್ಲ. ರಮ್ಮಯ್ಯನಂಗೆ ಅದು ಕ್ಯಾತೆ ಮಯ್ಯ. ಅದ್ಯಾಕೆ ಮಾತಾಡ್ಸೋಕೆ ಹೋಗ್ತೀಯ? ಅಯ್ಯೋ, ನಾನು ಅವತ್ತು ಹಂಗೇನಿ ಯಾತು ಒಂದೇ ಇಲ್ಲ ಏನಿಲ್ಲ, ಸುಮ್ಮನೆ ರಮ್ಮಯ್ಯ ಕರ್ಕೊಂಬಂದೈತಿ. ಅವಳಿದ್ದಿದ್ದು ಅಯ್ಯಪ್ಪ ಹುಡುಗಿನ ತಲೆ ಮೇಲೆ ಕಿಕ್ಕೊಂಡು ಕುಕ್ಕಂಡವಳಿ. ಅದನ್ನೇನು ಮದುವೆ ಮಾಡ್ತಾಳೋ ಇಲ್ವೋ ಯಾರಿಗೆ ಕಂಡವ್ರಮ್ಮ? ಹೇಳು. ರಮ್ಮಯ್ಯನಂಗೆ ಅದು ಸೇಮು. ಆ ರಮ್ಮಯ್ಯನ ಬಾಯಿಗೆ ತೆಗ್ದಿರೋದಾಗೈತೆ. ಆ ರಮ್ಮಯ್ಯನಂಗೆ ಬುದ್ಧಿ ಅದು. ಪೂನಜ್ಜಿ ನಾನು ಏನು ಅಂಬಲಿಲ್ಲ, ಶಾಂಭವಿ ಅಂತ ಅಂದಮ್ಮ ಅಷ್ಟೇ. ನನಗೇನು ಗೊತ್ತು ಹಿಂಗೆ ಹೆಸರು ಚೇಂಜ್ ಮಾಡ್ಯಾರೆ ಅಂತ ಹೇಳಿ. ಅಯ್ಯೋ ಅಮ್ಮಣಿ, ಅದು ಅಯ್ಯೋ ಶಾಂಭವಿ ನನಗೆ ಬೇಡ ಅಂತ ಅವಳ್ತ ಕುಕ್ಕಣಿತ್ತೇನೆ. ನನ್ನ ಹೆಸರು ಶಾಣಕ್ಕಿಲ್ಲ ಅಂತ. ಅದಕ್ಕೇನೆ ಏನು ಹಂಗೆ ಒಬ್ಬಟ್ಟು ಮಾಡಿಸಿ ಬುಂದಿ ಖಾರ ಮಾಡಿಸಿ ರಾಮ 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 ಹೆಸರು ಚೇಂಜ್ ಮಾಡಿದ್ದು ಗಿರ್ಜಿಂಬೆ ಅಂತ. ಅವಾಗಿಂದ ಗಿರ್ಜಿಂಬೆ ಅಂತಾರೆ ಅದನ್ನ. ಅದು ಹಂಗೆ ಗಿರ್ಜಿಂಬೆ ಬರ್ದಂಗೆ ಆಡುತ್ತೆ ಅವಳು. ಅಯ್ಯಪ್ಪ ದೇವ್ರೆ ಎಲ್ಲಾನಾಗಲಿ ಸುಮ್ಮನೆ ಓಡಾಡುತ್ತೆ. ಒಂದು ಬದುಕಿಗೆ ಕಲ್ಕಣಮ್ಮ. ದೊಡ್ಡ ಪಿಳ್ಳಿ ಆಗಿತ್ತು, ಒಂದು ಬದುಕಿಗೆ ಕಲ್ಲ. ಸೀನಪ್ಪ ಅಂದ ಕೆಲ್ಸಕ್ಕೆ ಹೋಗಿದ್ದ ಏನಾತ. ಬಾರಪ್ಪಪ್ಪ, ಏನು ಹೇಳಿರಪ್ಪ? ಅವೆಲ್ಲ ಕೆಲಸ ಆಗಲ್ಲ ಕಣ್ರಿಕ. ಅವ್ರು ಏನೇನೋ ಕೇಳ್ತಾರೆ. 8,000 ಕೊಡ್ತೀವಿ ಅಂತಾರಲ್ಲೇ. ಅಯ್ಯೋ ಹೋಗ್ರಿ, ನೀವು ಸಂಬಳದ ಲೆಕ್ಕ ಹಾಕ್ತೀರ ಹೊರತು ಕೆಲಸ ಹುಡುಕೊಂಡು ಸುಮ್ಮನೆ ಒಂದೇ ತಗೆ ಮಾಡ್ರಿ. ಸುಮ್ಮನೆ 8,000ಕ್ಕೆಲ್ಲ ಹೋಗ್ರಿ. ಇಲ್ಲಿಂದಾನೆ ಏನು ಒಂದು ಗಾಡಿ ತಗೊಂಡು ಒಂದು 8,000 ಸಂಬಳ ಕೊಟ್ಟರೆ ಸಾಕು. ಅಯ್ಯೋ, ನಾನು ಓದಿರೋದಕ್ಕೆ ತಕ್ಕನಂಗೆ ಅಲ್ಲಿ ಕೆಲಸ ಇಲ್ಲ ಕಣೆ. ಅಲ್ಲಿ ಒಂದು ಸ್ವಲ್ಪ ಚೀಲ ಎಲ್ಲ ತೆಗೆದು ಹಾಕಬೇಕು. ತುಂಬ ಹೆವಿ ಕೆಲಸ ಅಲ್ಲಿ. ನಾನೇ ಅಂಥ ಕೆಲ್ಸಕ್ಕೆ ಹೋದ್ರೆ ಅಯ್ಯೋ ಓದೇನೆ ಹುಡುಗೇನು ಮನೆ ತಿಂತಕ್ಕೆ ಹೋಗ್ತಾನೆ ಅಂತಾರೆ. ಪಾಪ ನೀನು ಯಾವುದು ಮಾಡಲ್ಲ ಕಾಣಲ್ಲ. ನಿನ್ನ ಕೈಲಿ ಆ ಕೆಲಸನೂ ಮಾಡೋಕ್ಕಾಗಲ್ಲ. ಅಲ್ಲ ನೀನು ನೋಡಿದ್ರೆ ಅಲ್ಲಿ ಹೋಗಪ್ಪ 8,000 ಕೊಡ್ತಾರೆ ಸಾಕು. ಇಲ್ಲಿ ಮನೆ ಮುದ್ದೆ ಉಂಟ್ಕೊಂಡು 5,000 ಉಳಿಸು. ನೀನು ಒಟ್ಟ ದುಡ್ಡು ಉಳಿತೈತೆ ಪಾಪ. ಸುಮ್ಮನೆ ನೀನು ಹೋಗೋದು ಕಲ್ಕ 8,000 ಕೊಟ್ರಿ ಏನು ಆರಾಮಾಗಿ ಹೋಗಿ ಬರ್ಬೋದಪ್ಪ. ನೀನು ಜಾತ ಪಿ ಎಫ್ ಐತೇನ ಹೋದ್ರಾತು. ಅಮ್ಮ ಅಲ್ಲಿ ಈಗ ನನಗೆ ಏನಾನ ಬರೆಯೋದಾಗಲಿ ಕಂಪ್ಯೂಟರ್ ಕೆಲಸ ಆದರೆ ಮಾಡ್ತಿದ್ದೆ. ಅಯ್ಯೋ ಅದೇನೋ ವಿಚಿತ್ರ ನಮ್ಮ ಕೆಲಸ. ಅದು ಹೇಳ್ಬಾರ್ದು ಬಿಡು. ಒಂಥರ ಸ್ಮೆಲ್ ಅದೇನೋ ಕೆಮಿಕಲ್ದು ಸ್ಮೆಲ್ಲು ಬೇರೆ ಬರುತ್ತೆ. ಆ ಸ್ಮೆಲ್ಲಿಗೆ ಯಪ್ಪ ನನಗೆ ಒಳಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಇಂಟ್ರಿಗೆ ಹೋಗಿ ಬರೋಷ್ಟೊತ್ತಿಗೆ 3 ಸತಿ ವಾಮಿಟ್ ಆಯ್ತು ರೇಖಾ. ಅಯ್ಯ ಹೌದೇನು? ಹಂಗೆ ಸ್ಮೆಲ್ ಇದ್ರೆ ಮಾಡೋಕ್ಕಾಗಲ್ಲ. ಮೆಡಿಸನ್ದಾ? ಏನೋ ಮೆಡಿಸಿನ್ ಫ್ಯಾಕ್ಟ್ರಿ ಅದು. ಸ್ಮೆಲ್ಲು ಅಂದರೆ ಸ್ಮೆಲ್ಲು ಸಖತ್ತು ಸ್ಮೆಲ್ ಐತೆ ಅಲ್ಲಿ. ಆಗೋದಿಲ್ಲ ಈ ಕಡೆ. ಅದೇನೇನೋ ಫುಡ್ಡು ತಯಾರಾಗುತ್ತಂತೆ. ಅದೇನಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಂಥರ ಸ್ಮೆಲ್ಲು ಜಾಸ್ತಿ, ಅದಕ್ಕೇ ಆಗೋದಿಲ್ಲ. ಅದಕ್ಕೆ ನೋಡೋಣದಿಲ್ಲ. 8,000 ಕೊಡ್ತೀವಿ ಅಂತ ಹೇಳವ್ರೆ. ಬೇರೆದೇನಾದರೂ ಕೊಡ್ರಿ ಅಂತ ಕೇಳಿದ್ದೀನಿ. ಆಗಲ್ಲ. ಆಗಲಿಲ್ಲ ಅಂದರೆ ಸುಮ್ಮನೆ ಬೆಂಗ್ಳೂರು ಕಡೆಗೆ ಹೋಗ್ತೀನಿ ಬಿಡತ್ಲಾಗೆ. ಅಷ್ಟೇ ರೀ, ಹಂಗೆ ಮಾಡಿರಿ. ನೀವು ಹೋಗಿ ಅಲ್ಲಿ ಇವ್ರ ಮನೆಗೆ ಇರ್ರಿ. ನಾನು ಸ್ವಲ್ಪ ದಿನ ರೇಕೊಂಡಿಲ್ವರಿ ಅವ್ರಿಗೂ ಸ್ವಲ್ಪ ದಿನ ಇರ್ತೀನಿ ಅಂತ ಹೇಳ್ರಿ. ಸರಿ ಆಯ್ತು ರೇಖಾ, ಬಾ ಊಟ ಮಾಡ್ಬೇಕು. ಹೊಟ್ಟೆ ಹಸ್ತೈತೆ, ಊಟ ಮಾಡಿಬಿಡು ಬಾ. ಅಮ್ಮನಿ ರೇಖಮ್ಮ, ನೀನು ಹುಡುಗಿ ನಂಗೆ ಅನ್ಬೇಡ ಹಂಗ. ತಿರ್ಗಾ ಮೇಲೆ ಎಲ್ಲ ಸಮತಾಯಿ ಹುಡುಗಿ ಒಳ್ಳೇದಲ್ಲ. ಯಾಕಮ್ಮ? ಯಾವ ಹುಡುಗಿ? ಅಯ್ಯೋ ಅದೇ ಎಂಟಿನ ಮಗಳನ್ನ ನಾನು ಶಾಂಭವಿ ಅಂತ ಅಂದ್ಬಿಟ್ಟೆ. ಅದಕ್ಕೆ ಗಿರ್ಜಿಂಬೆ ಅನ್ಬೇಕಂತೆ. ಆ ಅಮ್ಮ ಗಲಾಟೆ ಮಾಡೋಕೆ ಬಂದಿತ್ತು, ಅದಕ್ಕೆ ಅದನ್ನು ಹೇಳ್ತಾ ಆಯ್ತು ಅಜ್ಜಿ. ಅದನ್ನ ಗಿರ್ಜಿಂಬೆ ಅಂತಾರೆ. ಗಿರ್ಜಿಂಬೆ ಅನ್ನು ಅಯ್ಯಮ್ಮ ಏನಿಲ್ಲ. ಅವ್ರಿಗೂ ಹೇಳಿದ್ನಪ್ಪ ನನ್ನ ಮಕ್ಕಳು. ಅಯ್ಯೋ ಮಮ್ಮ ನಿನಗೆ ಕೆಲಸ ಇಲ್ಲೇನು ಮಮ್ಮ ಅಂತಾರೆ. ಹಂಗೇನೆ ನಮ್ಮ ತಂಗಿನ ನಾವು ಹಂಗೆ ನೋಡ್ಕೊಂತೀವಿ ಅಂತಾರೆ. ಯಪ್ಪ ನಾವು ಊಟ ಮಾಡಿಸುತ್ತಲ್ಲಮ್ಮ ಜಯಂಟಿ ಮಗಳಿಗೆ. ಕಣಪ್ಪ ತಾಗ ಈಗ ಹೇಳಿದ್ರೆ ಗೊತ್ತಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಅವಳಿಗೆ ಗೊತ್ತಾಗುತ್ತೆ. ನಮ್ಮ ಮನೆ ತಾಗೆ ಸೇಮ್ ಹಿಂಗೆ ಇದ್ದಿದ್ದು. ಅವ್ರ ಮಗಳಿಗೆ ಶಾಂಭವಿ ಅಂತ ಇಕ್ಕಿದ್ರು. ಹಿಂಗೆ ಅದು ನನಗೆ ಹೆಸರು ಏನಕ್ಕಿಲ್ಲ ಅಂತ ಹೇಳ್ತಾ ಕೂತ್ಕೊಂಡಿರೋದು. ಅನ್ನ ಒಬ್ಬಳೆ ಮಗಳು ಅಂತ ತಲೆ ಮೇಲೆ ಕುಂಡ್ರಿಸ್ಕೊಂಡಿದ್ರು. ಹಿಂಗೆ ಕರ್ಕೊಂಬರೋದು ಅದು. ನನಗೆ ಗೊತ್ತಿರಲಿಲ್ಲ. ಪುಸುಕು ನಂಗೆ ಅಂದ್ಬಿಟ್ಟೆ. ಅವಳು ಅಯ್ಯ ಮವ ತಿಂದ ನನ್ನ ಮೇಲೆ ಸೇಡಿಕೊಂಡು ಜಗಳ. ಅಂದಮೇಲೆ ಮಗಳು ಜಗಳ ಮಾಡಕ್ಕೆ ನಿಂತ್ಕೊಂಡ್ಲು. ಅಯ್ಯೋ ಅಯ್ಯಮ್ಮ ಅಯ್ಯಪ್ಪ ಮಗಳು ನಂಗೆ ಸಾಕು ನಿಂಗೆ ಸಾಕ್ತೀವಿ ಅಂತ ಹೇಳಿ ಕೇರೆಗೇನೆ ಬಿಲ್ಡಪ್ ಜಾಸ್ತಿ. ಒಂಥರ ಅಯ್ಯಪ್ಪ ಒಂಥರ ವಿಚಿತ್ರ ಜನ ನಮ್ಮ ಕೇರೆಗೆ. ಅಂತಿಂಥ ಜನ ಅಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.